ಅವರು ಟ್ವಿಟರ್ನಲ್ಲಿ ಹಾಕಿದ್ದಾರೆ ಎಷ್ಟು ಜನ ಡಿಕೋಡ್ ಮಾಡ್ತೀರಾ ಅಂತ. ಎಷ್ಟು ಜನ ಡಿಕೋಡ್ ಮಾಡಿದ್ದಾರೆ ಅಂತ. ಅಟ್ಲೀಸ್ಟ್ ಸಮ್ ಆಫ್ ದ ಸೀನ್ಸ್, ಸಮ್ ಆಫ್ ದ ಕ್ಯಾರೆಕ್ಟರ್ನ ಡಿಕೋಡ್ ಮಾಡಿದ್ದೀನಿ ನಾನು. ಸೊ ಈ ಡಿಕೋಡಲ್ಲಿ ಎರಡು ಏನಪ್ಪ ಅಂದರೆ, ಏನು ವೈಟ್ ಡ್ರೆಸ್ ಹಾಕೊಂಡಿರೋ ಉಪೇಂದ್ರ ಇದ್ದಾರೆ ಅವರು ನಮ್ಮ ಒಳಗಡೆ ಇರೋ ಉಪೇಂದ್ರ, ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿರೋ ಉಪೇಂದ್ರ ಇದ್ದಾರಲ್ಲ ಅವರು ವರ್ಲ್ಡ್ ಅಂದರೆ ಔಟರ್ ವರ್ಲ್ಡ್ ಅಂತಲ್ಲ ಡಿಕೋಡ್ ಮಾತಾಡಿ. ಸೊ ಒಳಗಡೆ ಇರೋ ಉಪೇಂದ್ರ ಯಾರು ಸತ್ಯ ಅಂದರೆ ನಮಗೆ ಸತ್ಯ ಗೊತ್ತಿದೆ, ಸತ್ಯ ಗೊತ್ತಿದ್ರು ನಾವು ಒಳಗಡೆ ಸಿಹಾಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಆ ಉಪೇಂದ್ರ ಒಳಗಡೆ ಇರ್ತಾರೆ, ಸತ್ಯ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾರೆ. ಸತ್ಯ ಹೊರಗಡೆ ಟ್ರೈ ಮಾಡಿದ್ರು ಏನು ಮಾಡ್ತಾರೆ, ಹೊರಗಡೆ ಇರೋ ಜನ ಯಾರೂ ಸತ್ಯನ ಹೊರಗಡೆ ಬರೋಕ್ಕೆ ಬಿಡೋದಿಲ್ಲ. ಅವ್ರು ಸತ್ಯ ಹೇಳ್ತಾರೆ, ನನ್ನ ಸತ್ಯ ತೋರಿಸಿದ್ದಾರೆ ಅವರು. ಏನಂದರೆ ಜಾತಿ ಧರ್ಮ ಅದು ನಂಬೇಡ್ರಿ, ನಮ್ಮ ದೇವರು ನಮಗೆ ನಾನು ಹುಟ್ಟಿಸಿರೋ ದೇವ್ರನ್ನ ನಂಬ್ತೀನಿ, ಆದರೆ ನೀವು ಹುಟ್ಟಿಸಿರೋ ದೇವ್ರನ್ನ ನಂಬೋದಿಲ್ಲ ಅಂತ ಸತ್ಯವನ್ನು ಹೇಳೋಕೆ ಹೋದಾಗ ಏನು ಮಾಡ್ತಾರೆ, ಹೊರಗಡೆ ಇರೋ ಪ್ರಪಂಚದ ಜನ ಅವ್ರನ್ನ ಸಾಯಿಸ್ತಾರೆ ಸತ್ಯ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಪ್ರೀವಿಯಸ್ ಅಂದರೆ ಹಿಂದೆ ಏನು ನಡೆದಿತ್ತು, ಹಿಂದೆ ಅಂದರೆ ಆಳಮಂಡಿ ಇಲ್ಲಿಂದ ಇಲ್ಲಿವರೆಗೂ ಏನು ನಡೆದಿದೆ, ಅಲ್ಲಿವರೆಗೂ ಒಂದು ಪಾರ್ಟ್ ಇದೆ. ಅಲ್ಲಿಂದ ಮುಂದಕ್ಕೆ ಅಂದರೆ ಇವಾಗ ನಡೀತಾ ಇರೋದು ತೋರಿಸಿದ್ದಾರೆ. ಮತ್ತು ಇದರಿಂದ ಮುಂದಕ್ಕೆ ಅಂದರೆ 2040ಕ್ಕೆ ಮಧ್ಯದಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಏನಂದರೆ ಅವ್ರು ಹೇಳ್ತಾರೆ, ನೋಡಪ್ಪ ಜನಗಳೆಲ್ಲ ಅವರಂದರೆ ಅದು ಪ್ರಜಾಕೀಯ ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ ಅವರು. ಜನಗಳ ನೀವೇ ರಾಜರಾಗಿ ನೀವೇ ಅಧಿಕಾರ ಕೈಗೆ ತೊಗೊಳ್ರಿ ಅಂತ ಅದನ್ನು ಕೇಳೋದಿಲ್ಲ ಯಾರು ಜನಗಳು. ಬೇಡ 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 ನಮ್ಮ ಲೀಡರ್ಗಳನ್ನ ನಾವೇ ಆಯ್ಕೆ ಮಾಡ್ಕೊತೀವಿ ಅಂತ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋದಾಗ ಏನಾಗಿರ್ತಾರೆ, ಅನ್ನಕ್ಕೆ ಪ್ರತಿಯೊಂದಕ್ಕೂ, ಆಹಾರಕ್ಕೆ ಪ್ರತಿಯೊಂದಕ್ಕೂ ಕಷ್ಟಪಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಫಸ್ಟ್ನೇ ಸಲ ನೋಡಿದಾಗ ಇಷ್ಟು ಡಿಕೋಡ್ ಮಾಡೋಕ್ಕೆ ಆಗಿದೆ ನನಗೆ. ಥ್ಯಾಂಕ್ ಯು.